ಹಲೋ ಮೈ ಡಿಯರ್ ಫ್ರೆಂಡ್ಸ್, LIC ಅವರು ಒಂದು ಸ್ಪೆಷಲ್ ಸ್ಕಾಲರ್ಶಿಪ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಸ್ಕಾಲರ್ಶಿಪ್ ಯಾವುದಪ್ಪ ಅಂತಂದರೆ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ 2024. ಸೊ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇದೆ, ಸೊ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಲಾಸ್ಟ್ ಡೇಟ್ ಏನಿದೆ, ಸೊ ಈ ಎಲ್ಲದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ. ಫಸ್ಟ್ ಬಂದುಬಿಟ್ಟು ಎಲಿಜಿಬಿಲಿಟಿ. ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದಾ? ಇಲ್ಲ. ಸೊ ಅದಕ್ಕೆ ಕೆಲವೊಂದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಈ ಎಲಿಜಿಬಿಲಿಟಿಯಲ್ಲಿ 2 ಸ್ಟ್ರೀಮನ್ನು ಮಾಡಿದ್ದಾರೆ. ಫಸ್ಟ್ ಸ್ಟ್ರೀಮ್ ಏನಪ್ಪ ಅಂತಂತಂದರೆ ನೀವು SLCಯನ್ನು ಪಾಸ್ ಆಗಿರಬೇಕು. ಇನ್ನು ಸೆಕೆಂಡ್ ಸ್ಟ್ರೀಮಲ್ಲಿ ನೀವು PUC, ಡಿಪ್ಲೊಮಾ ಇಲ್ಲಾಂದ್ರೆ ITI, ಸೊ ಇದನ್ನು ಪಾಸ್ ಆಗಿರಬೇಕು. ಅಂದರೆ 2 ಸ್ಟ್ರೀಮಲ್ಲಿ ಕೊಟ್ಟಿದ್ದಾರೆ. ಯಾವ ಇಯರಲ್ಲಿ ಪಾಸ್ ಆಗಿರಬೇಕು ಅದ್ರ ಬಗ್ಗೆ ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂತಂದರೆ ನೀವು 2022, 2023 ಅಥವಾ 2024 ಈ 3 ವರ್ಷಗಳಲ್ಲಿ ನೀವು ಈ ಎಕ್ಸಾಮಿನೇಷನ್ಗಳನ್ನು ಪಾಸ್ ಆಗಿರಬೇಕು. SLC ಎಕ್ಸಾಮಿನೇಷನ್ ಆಗಿರ್ಬೋದು, PUC ಎಕ್ಸಾಮಿನೇಷನ್ ಆಗಿರ್ಬೋದು, ITI ಎಕ್ಸಾಮಿನೇಷನ್ ಆಗಿರ್ಬೋದು, ನೆಕ್ಸ್ಟ್ ಡಿಪ್ಲೊಮಾ ಎಕ್ಸಾಮಿನೇಷನ್ ಆಗಿರ್ಬೋದು. ಆ್ಯಕ್ಚುಲಿ SLC ಎಕ್ಸಾಮಿನೇಷನ್ ಒಂದು ಸ್ಟ್ರೀಮು, PUC ಆರ್ ಇಕ್ವಿಲೆಂಟ್ ಅಂತ ಹೇಳಿದ್ದಾರೆ. PUC ಆರ್ ಇಕ್ವಿಲೆಂಟ್ ಅದನ್ನು ಮೆನ್ಷನ್ ಮಾಡಿದ್ದಾರೆ. PUC ಈಕ್ವಲೆಂಟ್ ಟು ITI ಪ್ಲಸ್ ಡಿಪ್ಲೊಮಾ ಅಂತ ಹೇಳಿದ್ದಾರೆ. ಸೊ ಈ ಒಂದು 2 ಸ್ಟ್ರೀಮ್. SLC ಪಾಸ್ ಆಗಿ ಅವರು 2024ರಲ್ಲಿ ITI ಅಥವಾ ಡಿಪ್ಲೊಮಾಗೆ ಅಡ್ಮಿಷನ್ ತೊಗೊಂಡಿರಬೇಕು. SLC ಪಾಸ್ ಆಗಿ. ಇನ್ನು PUC ಪಾಸ್ ಆದವರು, PUC ಅಥವಾ ಡಿಪ್ಲೊಮಾ ಪಾಸ್ ಆದವರು ಏನು ಮಾಡಿರ್ಬೇಕಪ್ಪ ಅಂತಂತಂದರೆ ಎಂಜಿನಿಯರಿಂಗ್ ಅಡ್ಮಿಷನ್ ತೊಗೊಂಡಿರಬೇಕು, ಇಲ್ಲಪ್ಪ ಅಂದರೆ ಮೆಡಿಕಲ್ ಅಡ್ಮಿಷನ್ ತೊಗೊಂಡಿರಬೇಕು, ಇಲ್ಲಪ್ಪ ಅಂತಂತಂದರೆ ಯಾವುದಾದ್ರೂ ಒಂದು ಡಿಗ್ರಿಗೆ ಅಡ್ಮಿಷನ್ ತೊಗೊಂಡಿರಬೇಕು. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಥವಾ ಎಜುಕೇಷನ್ ಬಗ್ಗೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದರಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂತಂದರೆ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕ್ಬೇಕಂತಿರ್ತಾನೋ ಆ ಸ್ಟೂಡೆಂಟ್ಸ್ನ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇದೊಂದು ಪಾಯಿಂಟ್ನ ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡಿ. ಇದು ಎಲಿಜಿಬಿಲಿಟಿ ಬಗ್ಗೆ ಒಂದು ಇನ್ಫಾರ್ಮೇಷನ್. ಇನ್ನು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಅಪ್ಲಿಕೇಶನ್ ಹಾಕಲಿಕ್ಕೆ ಏನು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ. ಫಸ್ಟು ನೀವು ಯಾವ ಎಕ್ಸಾಮಿನೇಷನ್ ಮೇಲೆ ಅಪ್ಲಿಕೇಶನ್ ಹಾಕ್ತಿರೋ ಅದನ್ನು ನಾವು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಕರಿತೇವೆ. ಸೊ ಆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ಬೇಕು. ನೀವು ಸಪೋಸ್ ಏನಾದರೂ SLC ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ದೀನಿ ಅಂತಂತಂದರೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. PUC ಮೇಲೆ ಅಪ್ಲಿಕೇಶನ್ ಹಾಕ್ತೀನಿ ಅಂತಾರೆ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಡಿಪ್ಲೊಮಾ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ತೀನಿ ಅಂತಂತಂದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಇದ್ರ ಜೊತೆ ಇನ್ನೊಂದು ಪಾಯಿಂಟ್ ಏನಂತಂದರೆ ನೀವು 2024ರಲ್ಲಿ ಈ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮುಗಿಸಿ ಯಾವ ಕೋರ್ಸ್ಗೆ ಅಡ್ಮಿಷನ್ ತೊಗೊಂಡಿರ್ತಾರ ಆ ಕೋರ್ಸಿನ ಅಡ್ಮಿಷನ್ ಟಿಕೆಟ್ ಅದು ಒಂದು ರಿಕ್ವೈರ್ಮೆಂಟ್ ಇದೆ. ಇನ್ನು ನಿಮ್ಮದು ಕಂಪಲ್ಸರಿ ಒಂದು ಆ್ಯಕ್ಟಿವ್ ಬ್ಯಾಂಕ್ ಅಕೌಂಟ್ ಇರಬೇಕು. ಸಪೋಸ್ ಏನಾದರೂ ಆ್ಯಕ್ಟಿವ್ ಇತ್ತು ಅಂತಂತಂದರೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಹೋಗಿ ಅದನ್ನು ಆ್ಯಕ್ಟಿವ್ ಮಾಡಿಸ್ಕೊಳ್ಳಿ. ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕು. ಬ್ಯಾಂಕ್ ಅಕೌಂಟ್ ಅಂದರೆ ಅಕೌಂಟ್ ನಂಬರ್ ಆಗಿರ್ಬೋದು, ನಿಮ್ಮ ನೇಮ್ ಆಗಿರ್ಬೋದು, IFSC ಕೋಡ್ ಆಗಿರ್ಬೋದು. ಸೊ ಇವೆಲ್ಲ ಬೇಕಾಗುತ್ತೆ. ಒಂದು ಆ್ಯಕ್ಟಿವ್ ಮೊಬೈಲ್ ನಂಬರ್ ಕಂಪಲ್ಸರಿ ಬೇಕಂತ ಹೇಳಿದ್ದಾರೆ. ನೆಕ್ಸ್ಟು ಇನ್ನೊಂದು ಆ್ಯಕ್ಟಿವ್ ಇಮೇಲ್ ID. ಸೊ ಇಷ್ಟು ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಡಾಕ್ಯುಮೆಂಟ್ಸ್. ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಯಾವ ಕೋರ್ಸಿಗೆ ಅಡ್ಮಿಷನ್ ತೊಗೊಂಡಾಗ ಎಷ್ಟು ಅಮೌಂಟ್ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋ ಬಗ್ಗೆ ಒಂದು ಇನ್ಫಾರ್ಮೇಷನ್. ಸಪೋಸ್ ನೀವೇನಾದರೂ ITI, ಡಿಪ್ಲೊಮಾ ಅಥವಾ ಎನಿ ಡಿಗ್ರಿಗೆ ಅಡ್ಮಿಷನ್ ತೊಗೊಂಡಾಗ ನಿಮಗೆ ಪ್ರತಿ ವರ್ಷ ಅಂದರೆ ನಿಮ್ಮ ಕೋರ್ಸ್ ಎಷ್ಟು ವರ್ಷ ಇರುತ್ತೆ ಪ್ರತಿ ವರ್ಷ 20,000 ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಅದನ್ನು 20,000ನ ಒಮ್ಮೆಲೆ ಹಾಕೋದಿಲ್ಲ. ಆ 20,000ನ 2 ಇನ್ಸ್ಟಾಲ್ಮೆಂಟಲ್ಲಿ ಹಾಕ್ತಾರೆ. ಅಂದರೆ 10,000 ಪ್ರತಿಯೊಂದು ಇನ್ಸ್ಟಾಲ್ಮೆಂಟು. ಸೊ 2 ಇನ್ಸ್ಟಾಲ್ಮೆಂಟಲ್ಲಿ ನಿಮ್ಮ 10,000 ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಸೊ ಯಾವುದ್ರ ಮುಖಾಂತರ ಅಂದರೆ ನೆಫ್ಟ್ ಮುಖಾಂತರ. ಸೊ ಹೀಗಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಕ್ಲಿಯರ್ ಆಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕರೆಕ್ಟಾಗಿ ಮೆನ್ಷನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇನ್ನು ನೀವೇನಾದರೂ BTech ಅಥವಾ BArch ಅಡ್ಮಿಷನ್ ತೊಗೊಂಡಿದ್ದರೆ ನಿಮಗೆ ಪ್ರತಿ ವರ್ಷ ನಿಮ್ಮ ಕೋರ್ಸಿನ ಅವಧಿ 30,000 ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ನೀವು BA ಅಥವಾ BTech ಮಾಡಿದರೆ 4 ವರ್ಷ ನಿಮ್ಮದು ಕೋರ್ಸ್ ಡ್ಯೂರೇಷನ್ ಇರುತ್ತೆ. ಪ್ರತಿ ವರ್ಷ 30,000. ಸೊ ಪ್ರತಿ ವರ್ಷ 30,000ನ 2 ಪಾರ್ಟ್ಸಲ್ಲಿ ಹಾಕ್ತಾರೆ. ಇನ್ಸ್ಟಾಲ್ಮೆಂಟಲ್ಲಿ 15,000. ಇನ್ನು ನೀವೇನಾದರೂ MBBS ಅಂದರೆ ಮೆಡಿಕಲ್ ಸೈನ್ಸ್ ಅಂದರೆ ನೀವು ಮೆಡಿಕಲ್ ಸೈನ್ಸಿಗೆ ಅಡ್ಮಿಷನ್ ತೊಗೊಂಡಿದ್ರೆ ಅಥವಾ MBBS, BHMS, BAMS, BDS ಈ ಕೋರ್ಸ್ಗಳಿಗೆ ಅಡ್ಮಿಷನ್ ತೊಗೊಂಡಾಗ ನಿಮಗೆ ಪ್ರತಿ ವರ್ಷ ಕೋರ್ಸಿನ ಅವಧಿಗೆ ಪ್ರತಿ ವರ್ಷ 40,000 ಅದು 20,000 2 ಇನ್ಸ್ಟಾಲ್ಮೆಂಟಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಒಂದು ಕ್ರೆಡಿಟ್ ಆಗುತ್ತೆ. ಇದು ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್.
ಇನ್ನು ಸೆಲೆಕ್ಷನ್ ಪ್ರೊಸೀಜರ್. ಸೊ ಅಪ್ಲಿಕೇಶನ್ ಹಾಕಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಕೊಡ್ತಾರಾ? ಇಲ್ಲ. ಸ್ಕಾಲರ್ಶಿಪ್ನ ಅವರೊಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಅವ್ರೇನು ಮಾಡ್ತಾರಪ್ಪ ಅಂತಂತಂದರೆ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಯಾವುದ್ರ ಬೇಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರಪ್ಪ ಅಂತಂತಂದರೆ ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನಲ್ಲಿ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ ಮೇಲೆ. ನೀವು SLC ಮೇಲೆ ಅಪ್ಲಿಕೇಶನ್ ಹಾಕಿದರೆ SLC ಮಾರ್ಕ್ಸ್ ಅದು ಆ ಬೇಸ್ ಮೇಲೆ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. PUC ಮೇಲೆ ಹಾಕಿದರೆ PUC ಬೇಸ್ ಅಂದರೆ ನೀವು PUCಯಲ್ಲಿ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಮೇಲೆ ಆ ಶಾರ್ಟ್ ಲಿಸ್ಟ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೊಂದು ಅಕ್ನಾಲಜ್ಮೆಂಟ್ ಸ್ಲಿಪ್ಪು ನಿಮ್ಮ ಇಮೇಲ್ ID ಬರುತ್ತೆ. ಅದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನಿಮ್ಮ ಅಪ್ಲಿಕೇಶನ್ ಯಾವ ಒಂದು ಡಿವಿಷನಲ್ ಆಫೀಸ್ LIC ಡಿವಿಷನಲ್ ಆಫೀಸಲ್ಲಿ ಅಂಡರಲ್ಲಿ ಪ್ರೊಸೆಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನಿಮ್ಗೊಂದು ವೇಳೆ ಏನಾದರೂ ಸ್ಕಾಲರ್ಶಿಪ್ ನೀವು ಆ ಸ್ಕಾಲರ್ಶಿಪ್ಗೆ ಸೆಲೆಕ್ಷನ್ ಆಗಿದ್ದಲ್ಲಿ ನೀವು ಆ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಮ್ಯುನಿಕೇಷನ್ಗಾಗಿ ನಿಮ್ಗೊಂದು ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ, ನೀವು ಅಲ್ಲಿ ಹೋಗಿ ಮೀಟ್ ಆಗ್ಬೋದು. ಸೊ ಇದು ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೆಲೆಕ್ಷನ್ ಕ್ಲಿಯರ್ಲಿ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ಮೆರಿಟ್. ನೀವು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನಲ್ಲಿ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಮೇಲೆ ಅವರು ನಿಮ್ಮ ಸ್ಕಾಲರ್ಶಿಪ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಶಾರ್ಟ್ ಲಿಸ್ಟಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಸೊ ಕೆಲವೊಂದಿಷ್ಟು ಬೋರ್ಡ್ಗಳಲ್ಲಿ ಪರ್ಸೆಂಟೇಜ್ ಮೆನ್ಷನ್ ಮಾಡೋದಿಲ್ಲ, ಅವರು CGPA ಅಂದರೆ ಗ್ರೇಡ್ ಸಿಸ್ಟಮ್ ಇರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದರೆ, ನೀವು CGPA ಅಂದರೆ ಗ್ರೇಡ್ ಸಿಸ್ಟಮ್ ಇರತಕ್ಕಂಥ ಮಾರ್ಕ್ಸನ್ನು ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಅದರ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಡಿ. ಸೊ ಇನ್ನು ಎಕ್ಸಾಮಿನೇಷನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಏನಂತಂದರೆ, ಸೊ ಇದೇ ತಿಂಗಳು 22ನೇ ತಾರೀಕು ಲಾಸ್ಟ್ ಡೇಟು. ಸೊ ಭಾಳ ಕಡಿಮೆ ಟೈಮ್ ಕೊಟ್ಟಿದ್ದಾರೆ. ಸೊ ಈ ಒಂದು ಕಡಿಮೆ ಟೈಮಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು. ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಸೊ ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ಚಾನ್ಸ್ ಇದೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.